ತಂಗ್ಯವ ಇಳಿ ಬಾ. ಅಂಬಿ ಅಂಬಿ ಯಾಕೆ ಹೆಸರೇ ಮರ್ತೋಯ್ತಾ ನಿಂದು? ಅಯ್ಯ ನಿನ್ನ ಓಹೋ ಡೀಲ್ಗೆ ಹೋಗಿ ವಾಪಸ್ ಬರ್ತಾ ಇದ್ದೀನಿ ಅಂತ ಇಂಜರ್ಕೆನಾ? ನಾನು ಆ ಡೀಲ್ ಬಗ್ಗೆ ಏನು ಕೇಳಲ್ಲಮ್ಮ, ಧೈರ್ಯವಾಗಿ ಬಾ. ಅವಳೇನ್ ಸುತ್ತ ಹಿಂಗ್ ನೋಡ್ತಾವಳೆ, ತಲೆ ಗೇಟ್ ಬೇರೆ ಬಿದ್ದಿದೆ. ಏ ಅಂಬೆ ಏನಾಯ್ತೆ? ತಲೆ ಗೇಟ್ ಬಿದ್ದು ಪೆಕ್ರಂಗ್ ಆಡ್ತಿದ್ಯಾ? ನಿಮ್ಮನೆ ಇದು, ಎಲ್ಲಿ ನೋಡ್ತಿದ್ಯಾ? ಪಾ ನೀನ್ ಅವತಾರನೋ. ಥೂ, ನಮ್ ಗಂಡು ಹುಡುಗಿಗೆ ಅಲಂಕಾರನೇ ಕೆಟ್ಟೋಯ್ತು. ನೋಡಕ್ಕಾಯ್ತಲ್ಲ ಕಣ್ಣಲ್ಲಿ. ಬಾ ಏ ಬಾರೇ ಸಂಗ್ಯವಾ. ಅವ್ವಾ ಬಾ ತಂಗ್ಯವಾ. ಚೆಮಟೆ ಅಣ್ಣ ಬಂದವನು, ಬಾಲ್ ತೆಗಿಯೋಗ ಬಾಲ್ ತಟ್ಟವನವನು. ಅಮರ ಬಂದವನೇ. ಅವಾಗ ಜೈ ನೀನೇ ತೆಗೆ, ನಾನು ನೋಡಿದ್ರೆ ಹೊಡಿತಾನ ಅವನು. ಗೊರ್ಕೆ ಹೊಡಿತಾ ಇದ್ದೇನೋ? ಬೆಳಗ್ಗೆ ಎಲ್ಲ ಸಾಕಾಗಿರುತ್ತೆ. ಇಷ್ಟೊತ್ತು ಮಲಿಕೊಂಡು ನಿದ್ದೆ ಮಾಡೋಣ ಅಂದು ಇವು ಕಾಟ ಬೇರೆ. ಏ ಹೋಗ ಬಾಲ್ ತೆಗಿ. ಅಯ್ಯೋ ಹೋಗ ಜೈ. ಅಯ್ಯೋ ಬಂದೇ ಇರಪ್ಪ, ಯಾಕೆ ಬಳ್ಕೋತೀಯ ಪರಮಾತ್ಮ. ಅಯ್ಯೋ ಎಚಮ್ಟೆ ಥೂ ಬರ್ತೀನಿರ ಬಡ್ಕತಾನ ಹಂಗೆ. ಇದು ನೋಡಿ ಹೇಳ ಮೇಲೆ. ಒದ್ಬಿಟ್ಟು ಹೋಗ್ಬೇಕಾ? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡೋದಿಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಇವುಗಳಾಗಿ ಬಂದು ಸೇರ್ಕೊಂಡು ಕಾಟ ಕೊಡ್ತಾವೆ. ಯಾಕೆ ಹಂಗೆ ಬಡ್ಕೋತೀಯ? ಅದ್ಯಾಕಾಗಿ ಹೆಂಗೆ ನಿಂತ್ಕೊಂಡೆ? ಅಣ್ಣನ ಒಳಕರಿ. ಅಣ್ಣ ಬಾರಣ ಒಳಗೆ. ಯಾರಿವ್ರು, ನಿಮ್ಮ ಫ್ರೆಂಡಾ? ಅಜಯ್, ಏ ಅಜಯ್, ಅಕ್ಕ ಸ್ವಲ್ಪ ಗಿಲ್ಲು. ಅಮ್ಮ ಅಕ್ಕ, ಅಯ್ಯಯ್ಯೋ. ಇಬ್ರು ಏನ್ ಒಳ್ಳೆ ದೆವ್ವ ನೋಡ್ದಾಗ ನೋಡ್ತಾ ನಿಂತಿದ್ದೀರಾ? ನಮ್ಮ ಅಂಬಿನೇ. ಇದ್ಯಾವ್ದೋ ಸೀರೆ ಉಟ್ಕೊಂಡು ಗೆಟಪ್ ಬದಲಾಯಿಸ್ಕೊಂಡು ಅವಳಷ್ಟೇ. ಅಂಬಿ ಎಲ್ಲೇ ಹೋಗಿದ್ದೆ ಇಷ್ಟಿತ ನನ್ನ ತಾಯಿ? ಅಲ್ಲ ಏನ್ ಡವ್ ಆಡ್ತೀಯ ಅಜ್ಜಿ? ನಿನ್ ಮೆಗಾ ಸೀರಿಯಲ್ ನ ನಿಲ್ಸು ಸಾಕು. ಈ ಡವ್ ಎಲ್ಲ ಮಾಡಬೇಡ. ನೀನೆ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಇವಾಗ ಏನು ಗೊತ್ತಿಲ್ದಿರೋ ತರ ಸೀನ್ ಆಗ್ತಿದ್ಯಾ? ಏನು ಸುಮ್ಕಿರ ಬಾ ಮಗ, ನೀನ್ ಒಳಗಡೆ ಬಾ. ಏನ್ ಹಂಗೆ ಕರ್ಕೋತಾ ಇದ್ಯಾ? ಆರ್ತಿ ಎತ್ಬಿಟ್ಟು ಕರ್ಕೊಂಡು ಹೋಗು. ಈ ಸರಿ ರಾತ್ರಿ ಯಾರು ಆರತಿ ಮಾಡ್ತಾರೆ?
ಅಜ್ಜಿ ಹೋಗದಿ ತಗೊಂಬ. ಆಯ್ತು ಸುಮ್ಕಿರ. ಆಯ್ತಾಯ್ತು ಆರ್ತಿ ತರ್ತೀನಿ. ಹಾ ಎಲ್ಲಕ್ಕ ಹೋಗ್ಬಿಟ್ಟಿದ್ದೆ. ನೀನು ಹೋದಾಗ್ಲಿಂದ ಒಂದು ಹನಿ ನೀರು ತಿಂತಾ ಇಲ್ಲ, ಒಂದು ತುತ್ತು ಅನ್ನನೂ ಕುಡಿತಾ ಇಲ್ಲ. ನೋಡು, ಫ್ಯಾಮಿಲಿ ಪ್ಯಾಕ್ ಇದ್ದಿದ್ದು 6 ಪ್ಯಾಕ್ ಆಗ್ಬಿಟ್ಟು ಹೆಂಗ್ ಸೊರ್ಗೋಗ್ಬಿಟ್ಟಿದೀನಿ ಅಲ್ವಣ್ಣ? ನಾಯಿ ದಿಷ್ಟಿ, ನರಿ ದಿಷ್ಟಿ, ಅವ್ರ ದಿಷ್ಟಿ, ಇವ್ರ ದಿಷ್ಟಿ, ಎಲ್ಲಾ ದಿಷ್ಟಿನೂ ಹೋಗಿ ಅಂದ. ಏಯ್ ತಗೊಂಡಾಗ ಆಚೆ ಚೆಲ್ಲ. मरवा कापड़वा कमली कमली ಬೆಳಗ್ ಬೆಳಗ್ಗೆನ ಎಲ್ಲೋದ್ಲು ಕಮಲಿ? ಅಯ್ಯೋ ಕಮಲಿ, ಇದೇನವಿ ನಿನ್ ರಗ್ಲೆ? ಈಟೊಂದ್ ದೊಡ್ಡ ಬೆದಿರೋವಾಗ ಅದ್ಯಾ ಕೆಳಿಕೋಗ್ ಮಲಿಕೊಂಡಿದ್ಯಾ? ನಾನೇನ ನಿನ್ ಮೇಲೆ ಕಾಲ್ ಹಾಕದ್ನ? ಇಲ್ವಲ್ಲ ಕಮಲಿ? ಕಮಲಿ ಅಯ್ಯೋ, ಮಲಿಕೊಳ್ಳೋವಾಗ ಕಾಲ್ ಹಾಕೋದು, ಉರ್ಲಾಡೋದು ಇದೆಲ್ಲ ನಾನ್ ಮಾಡೋ ಕೆಲ್ಸ. ಕಮಲಿ ಅಚ್ಚುಕಟ್ಟಾಗಿ ಹೆಂಗ್ ಮಲಗಿರ್ತಾಳೋ ಹಂಗೆ ಮಲಗಿರ್ತಾಳಲ್ಲ, ಇವಾಗೇನ್ ಹಿಂಗ್ ಮಾಡ್ತಾವಳೆ? ಕಮಲಿ ಹೇಳವಿ. ಕಮಲಿ, ನಾನು ಹಿಂಗ್ ಎತ್ತೆ ನೀನೇ ಹೇಳಲಿಲ್ಲ, ಅದಕ್ಕೆ ನೀರ್ ಹಾಕ್ದೆ. ಅಯ್ಯ, ನಿನ್ನ ಬೆಳಗ್ಗೆ ಅಕ್ಕನ್ ಮೂಡಾಲ್ ಮಾಡ್ತ. ಏಯ್ ಸೊಡಬುಡಿ, ಕೈಗೆ ಸಿಗು, ಕೈಮ ಮಾಡ್ತೀನಿ ನಿನ್ನ. ನಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಲು. ನೀನು ಯಾಕೋ ನಮ್ಮ ಹತ್ರ ಬೇಜಾನ್ ಡವ್ ಮಾಡ್ತಿದೀಯ ಅಂತ ನನಗೆ ಡೌಟು. ಕರೆಕ್ಟ್ ತಾನೇ? ನೀನ್ ಬೇಕು ಅಂತಾನೆ ಇಲ್ಲಿ ಕೂತಿದ್ಯಾ ಅಲ್ವಾ? ಅವಳು ಯಾಕೋ ಬೇಕು ಅಂತ ಕೂತ್ಕೋತಾಳೆ? ಹೋಗಿನ್ ಮುಖ ನೋಡು. ಆಗ ಯಾವ್ದೋ ನೋಡ್ಬಾರ್ದು ನೋಡಿ ಹೆದರ್ಕೊಂಡ್ಬಿಟ್ಟೈತೆ, ಭಯ ಪಟ್ಕೊಂಡ್ಬಿಟ್ಟೈತೆ ಅನ್ಸುತ್ತೆ ಕಣೋ. ಅಕ್ಕ ಭಯ ಪಡದ? ಜೈ, ಚಾನ್ಸೇ ಇಲ್ಲ. ಅಂಬೆ ಅಂಬೆ, ಇನ್ನು ಎದ್ದಿಲ್ವೇನವಾ? ನಡೆ, ನಾವಿಬ್ರು ಒಂದ್ ರೌಂಡ್ ಹಾಕೊಂಬರೋಣ. ನಾನು ಇಲ್ದೇ ಇದ್ದಾಗ ಇವ್ರಿಬ್ರು ನೀನು ಎಲ್ಲೆಲ್ಲೋ ಕಳ್ಸವ್ರೆ. ನಾನು ಬಂದಾಯ್ತಲ್ಲ, ನಡಿ ಇಬ್ರು ಬೀಟ್ ಹಾಕೊಂಬರೋಣ. ಮಗಂದು ಏರಿಯಾದಲ್ಲಿ ನಮ್ಮ ಮಾವ ಯಾವತ್ತೂ ಇಳಿಬಾರ್ದು. ನಡಿ ಅಂಬೆ, ಕೂಗ್ತಾ ನಿಂತಾನೆ ಬೈಲೇನ್ ಮಡಿ ಕಡಿದೀರಾ ಅಂಬಿಯಲ್ಲಿ? ಏನಾಯ್ತೆ ನಿನಗೆ? ಇಲ್ಲಿ ಯಾಕೆ ಬಂದು ಕೂತಿದ್ಯಾ? ಬಟ್ಟೆನೂ ಬದಲಾಯಿಸಿಲ್ಲ? ಅಯ್ಯ, ಅವಳು ಬಂದಾಗ ಹಿಂಗೆ ಅವಳೆ. ನಿಮ್ಮಿಬ್ರು ನೋಡಂಗಾಗಿರ್ತಾಳೆ. ಅಂಬೆ, ಎದೇಳ ಮೇಲೆ. ಹಿಂಗ್ ಮುಟ್ಟಿದಕ್ಕೆ ನೋವಾಯ್ತಾ? ನನ್ ತಂಗಿಗೆ ನೋವಾಯ್ತಾ? ಇವೆಲ್ಲ ಜಾಸ್ತಿ ಆಯ್ತು ಗುರು. ಎದೇಳು.
ಇದು ಯಾಕೆ ಹಿಂಗ ಆಡ್ತಾವಳೆ? ನಾನು ನಿಲ್ದೇ ಇರ್ಬೇಕಾದ್ರೆ ಅವಳನ್ನ ಎಲ್ಲಿ ಕಳಿಸಿ ಏನ್ ಮಾಡಿದ್ದೀರಾ ನೀವಿಬ್ರು? ನನಗೆ ಗೊತ್ತಾಗ ಕೋಪಕ್ಕೆ ಅಂಬಿ, ಏನಾಯ್ತು ನಿನ್ಗೆ? ಯಾಕೆ ಹಿಂಗಿದ್ಯಾ? ಯಾವ ನನ್ನ ಏನನ್ನ ಅನ್ನ ಯಾರು ಅಂತ ಹೇಳು, ಅವನ್ ಬಾಡಿ ಬಗ್ದು ಮನೆ ಮುಂದೆ ಊತಾಕ್ತೀನಿ. ಅಯ್ಯ ನೀನ್ ಸುಮ್ಕಿರಪ್ಪ, ಅವಳು ತಲೆ ತಿನ್ಬೇಡ ನೀನು. ಸುಮ್ಕಿರ ಅಂಬಿ. ಏಳು ಮಗ ಏಳು ಮಗ ಓಕೆ, ತಗೋಬಟ್ಟೆ ಸ್ನಾನ ಮಾಡ್ಕೊ. ಅಯ್ಯೋ ದ್ಯಾವ್ರೆ, ಏನ ಟೈಮ್ ಬಾಕ್ಸ್ ನಿನ್ ಕೈಯಲ್ಲಿ ಇಟ್ಟಂಗ್ ನೋಡ್ತಾ ಇದೆಯಲ್ಲ. ಕೊಟ್ಟಿರೋದು ಬಟ್ಟೆ, ಹೋಗ ಸ್ನಾನ ಮಾಡ್ಕೊಂಬ. ಇದು ಯಾಕೋ ಓವರ್ ಆಯ್ತು? ಬೇಕು ಅಂತ ಮಾಡ್ತಾ ಇದ್ಯಾ ಹೆಂಗೆ? ಇವ್ರಿಬ್ರು ಮೇಲಿರೋ ಕೋಪ ತೋರ್ಸಕ್ ಹೋಗಿ ನನ್ನನ್ನು ಸತಾಯಿಸ್ತಾ ಇದ್ಯಾ? ನೋಡವ ಅಂಬಿ, ಹೋಗವ. ಅಜ್ಜಿ, ಅಕ್ಕನಿಗೆ ಈ ಬಟ್ಟೆ ಇಷ್ಟ ಆಗ್ತಿಲ್ಲ ಅನ್ಸತ್ತೆ. ಅವತ್ತು ಆಶ್ರಮಕ್ಕೆ ಹೋಗಿ ಬಂದಾಗ್ಲಿಂದ ಸೀರೆ ದೇವ ಹಿಡ್ಕೊಂಡ್ಬಿಟ್ಟೈತೆ. ಅಕ್ಕ, ಸೀರೆ ಬೇಕಾ? ಇರು ಹೊಡ್ಕೊಂಬರ್ತೀನಿ. ಸುಮ್ಕಿರ. ಸೀರೆ ಅಂತೆ ಸೀರೆ. ಏಯ್, ಪಕ್ಕ ಇದು ಸೀರೆ ದೇವನೇ. ಅಮ್ಮರ ಸಂಜೆ ಆಂಜನೇಯನ ಗುಡಿಗೆ ಹೋಗಿ ಒಂದ್ ತಾಯಿ ತಾತ ಚಿಸ್ಕೊಂಡ್ ಬರೋಣ ಕಣೋ. ಏ ಅಂಬಿ, ಜಾಸ್ತಿ ಆಯ್ತು ನಿಂದು ಯಾಕೋ, ತಗೋ ಹೋಗೋ. ನನ್ನ ಮಾತು ಕೇಳಲ್ವ ನೀನು? ತಗೊಳವ. ಹೋಗವ, ರೆಡಿ ಆಗು. ನನ್ನ ಮಾತು ಕೇಳ್ತೀಯ ಅಲ್ವೇನವ? ಹೋಗ್ ತಂಗ್ಯವ, ಹೋಗ್ ರೆಡಿ ಆಗು. ಹೋಗು. ಹುಲಿ ಇದ್ದಂಗಿದ್ಲು, ಈಗ ಈ ಥರ ಆಗೋದ್ಲಕ್ಕ. ಹುಲಿನೇ. ಡಿಸ್ಟರ್ಬ್ಡ್ ಸ್ಲೀಪ್ ರಮೇಶ್. ಅವಳು ಹಾಗೆ ಹೇಳ್ದಾಗಿಂದ ಮನೇಲೆಲ್ಲ ಯಾರೋ ಓಡಾಡ್ದಾಗ ಅನ್ಸುತ್ತೆ. ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು. ಅಲ್ಲ, ನೀನು ಮೊದಲು ಡಾಕ್ಟರ್ ಹತ್ರ ಹೋಗಬೇಕು. ಮತ್ತೇನೇಂತಾರ, ಅವಳೇನೋ ತಮಾಷೆಗೆ ಹೇಳಿದ್ಲು ಅಂತ ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ. ಈ ವಿಷಯದಲ್ಲಿ ಹುಡುಗಾಟನೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ರಮೇಶ್. ಆಮೇಲೆ ತೋಳ ಬಂತು ತೋಳ ಕತೆ ಆಗೋಗುತ್ತೆ ಅಷ್ಟೇ. ಎಕ್ಸಾಕ್ಟ್ಲಿ ತಾರ, ನಾವು ಹೀಗೆ ಕಂಪ್ಲೇಂಟ್ ಕೊಟ್ಟು ಏನೂ ಇಲ್ಲ ಅಂತ ಗೊತ್ತಾದ್ರೆ ನಾಳೆ ಒಂದಿನ ನಿಜವಾಗ್ಲೂ ಕಳ್ಳ ಬಂದ್ರೆ ಪೊಲೀಸ್ನವ್ರು ಬರೋದೇ ಇಲ್ಲ. ನಾನು ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗೇ ಮಾತಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ನಾನು ಏನೂ ಹೇಳಕ್ಕಾಗಲ್ಲ. ಈ ವಿಷಯವಾಗಿ ಅವಳ ಹತ್ರ ಮಾತಾಡೋಣ ಅಂದ್ರೆ ಸೂರ್ಯ ನೆತ್ತಿ ಮೇಲೆ ಬಂದ್ರು ಅವಳಿಗಿನ್ನೂ ಎಚ್ಚರ ಆಗಿಲ್ಲ. ನೆನೆ ಪಾರ್ಟಿಯಿಂದ ಬಂದಿದ್ದು ಲೇಟ್ ಆಯ್ತಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು ಪಾಪ. ಪ್ಲೀಸ್ ರಮೇಶ್, ಆ ಪಾರ್ಟಿ ಬಗ್ಗೆ ನನಗೆ ನೆನಪಿಸ್ಬೇಡಿ.
ಹೆಜ್ಜೆ ಹೆಜ್ಜೆಗೂ ಅವಮಾನ ಸಾಕಾಗೋಗಿದೆ. ಪರಶಿ ಕೂತ್ಕೊಳ್ಳೋ. ಏನ್ ನಿನ್ ತಂಗಿ ಇನ್ನೂ ಮಲಗಿದ್ದಾಳ? ಈಗ ನೋಡಿಲ್ಲಪ್ಪ, ರಾತ್ರಿ ಹೋಗಿ ಮಾತಾಡ್ಬೇಕು ಅನ್ಕೊಂಡೆ, ಬಟ್ ಟಯರ್ಡ್ ಆಗಿರ್ತಾಳೆ ಅಂತ ಸುಮ್ಮನಾಗ್ಬಿಟ್ಟ. ಓಕೆ, ಈಗ ಅವ್ಳು ಹೇಳ್ತಿದ್ದಾಳಪ್ಪ ಅದೇನೋ ಒಡವೆ ಕಳೆದು ಹೋಗಿದೆ ಅಂತ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನ್ನ ತಂಗಿ ಇನ್ನೋಸೆಂಟು ಅಲ್ಲ, ನಡಿನೂ ಅಲ್ಲ. ಮೇ ಬಿ ಅವಳು ನಿಜ ಹೇಳಿರ್ಬೇಕಪ್ಪ. ನಾನು ಹೋಗಿ ಹೋಗಿ ನಿನ್ ಕೇಳ್ತಿದ್ದೇನಲ್ಲ, ಅಮ್ಮ ಮಗ ಇಬ್ರು ಒಂದೇ. ನನ್ಗೆ ಯಾಕೋ ರಚನಾ ಪ್ರ್ಯಾಂಕ್ ಮಾಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ನೋಡು ನೋಡು ನಿಮ್ಮಪ್ಪ ಹೇಗ್ ಮಾತಾಡ್ತಿದ್ದಾರೆ ಅಂತ. ಪ್ರ್ಯಾಂಕ್ ಮಾಡೋದ್ರಿಂದ ಅವಳಿಗೇನ್ ಪ್ರಯೋಜನ? ನನ್ನ ಹತ್ರ ಅವಳಾಗೆಲ್ಲ ಆಟ ಆಡಲ್ಲ, ನಿಜಾನೇ ಹೇಳ್ತಿದ್ದಾಳೆ. ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಏನು ಎಲ್ಲರೂ ಇಷ್ಟು ಬೇಗ ಎದ್ದಿದ್ದೀರಾ? ಹೌದು, ಸಾವಿತ್ರಮ್ಮ ಎಲ್ಲಿ? ಕಾಫಿನೇ ಕೊಡಲಿಲ್ಲ. ಬೇಬಿ, ನಮ್ ಕೆಲಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲಾದ್ರೂ ಹಿಡಿಬೇಕು ಅಂತ ನಾನು ಹೇಳಿದ್ದೆ ತಾನೆ. ಅದನ್ನ ಸ್ವಲ್ಪ ಫಾಲೋ ಮಾಡು ಬೇಬಿ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಎಸ್ ಅಮ್ಮಮ್ಮ, ಕಾಲ್ ಹಿಡಿಯೋಕ್ಕೂ ಓಕೆ, ಆದ್ರೆ ಅದ್ರಿಂದ ಒದಿಸ್ಕೊಳ್ಳೋ ಹಾಗಾಯ್ತಲ್ಲ. ಈಗ ಇದು ನಮಗ್ ಬೇಕಿತ್ತ ಅಮ್ಮಮ್ಮ? ನನ್ನನ್ನೇ ಎಲ್ರು ಮುಂದೆ ಕಳ್ಳಿ ಅಂತ ಹೇಳ್ತಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಅಲ್ಲ, ನಮ್ ದುಡ್ಡನ್ನೇ ತಗೊಂಡು ನಮ್ ಮನೆಗೆ ಬಂದು ನನ್ನನ್ನೇ ಅವಮಾನ ಮಾಡ್ತಾಳೆ. ಬೇಬಿ, ಅವಳು ಒಂಥರ ಕೊಚ್ಚೆ ನೀರಿದ್ದಂಗೆ ಬೇಬಿ. ನಾವು ಕೆಡದಷ್ಟು ನಮ್ಮ ಮೇಲೆ ಸಿಡಿಯುತ್ತೆ. ಹಾಗೆ ಬಿಟ್ರೆ ಹರ್ಕೊಂಡು ಹೊಟ್ಟೋಗುತ್ತೆ. ನೀನೇ ಯೋಚನೆ ಮಾಡು, ನಾವೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿ ಅವಳ ಕೋಪ ಬಂದು ನಮ್ಮ ವಿಷಯನ ಎಲ್ಲರ ಹತ್ರ ಬಾಯಿ ಬಿಟ್ಬಿಟ್ರೆ ಏನ್ ಮಾಡ್ತೀಯಾ? ನೀವೇ ಅವಳಿಗೆ ಐಡಿಯಾ ಕೊಡ್ತೀರಾ? ಹೌದು ಬೇಬಿ, ನೀನು ಅವಳಿಗೆ ಕೋಪದಿಂದ ಮಾತಾಡ್ತಾ ಇದೀಯಾ. ಒಂದ್ ಸ್ವಲ್ಪ ನೀನು ಸರಿಯಾಗಿ ಯೋಚನೆ ಮಾಡಿ ನೋಡು. ಈ ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಹ್ಯಾಂಡ್ ಓವರ್ ಇರ್ಬೇಕು ಅಂತ ತಾನೇ ಅವಳನ್ನ ಕರ್ಸಿದ್ದು. ಅದೆಲ್ಲ ಸಿಕ್ಕದ ಮೇಲೆ ನಮ್ಗೆ ಯಾರು ಬೇಕಾಗಿಲ್ಲ ಬೇಬಿ. ಅಲ್ಲಿವರೆಗೂ ಆ ಅಂಬಿನೇ ನಮಗೆ ದಾರಿ ದೀಪ. ಆ ದೀಪದಿಂದ ನಾವು ಮುಂದೆ ಹೋಗ್ತೀವೋ ಅಥವಾ ನಮ್ಮ ಮೈ ಸುಟ್ಕೋತೀವೋ ಅದು ನಮ್ಗೆ ಬಿಟ್ಟಿದ್ದು. ಬೇಬಿ, ನೀನು ಸರಿಯಾಗಿ ಯೋಚನೆ ಮಾಡು. ಆ ಅಂಬಿ ಜೊತೆ ನಿಂಗಿ ಬೇರೆ ಇದ್ದಾಳೆ, ಗೊತ್ತು ತಾನೆ? ಅವಳಿಗೆ ಮೊದಲೇ ಅನುಮಾನ ಜಾಸ್ತಿ. ಒಂದು ಸ್ವಲ್ಪ ವಿಷಯ ಬಾಯಿ ಬಿಟ್ಟರು ತುಂಬಾ ಕಷ್ಟ ಆಗೋಗುತ್ತೆ. ಯೋಚನೆ ಮಾಡು ಬೇಬಿ. ಅಮ್ಮಮ್ಮ, ಶಿ ಇಸ್ ಜಸ್ಟ್ ಅನ್ ಹಾಟ್ ಪಿಜ್ಜಾ. ಛೇ, ಏನ? ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆ ಅಂಬಿ ಬಿಸಿ ತುಪ್ಪ ಆಗೋಗಿದ್ದಾಳೆ. ಗಂಟ್ಲು ಸುಟ್ಟರು ಒಗೆಯಕ್ಕಂತೂ ಆಗಲ್ಲ, ನುಂಗ್ಲೇಬೇಕು. ನೋಡು, ಇವತ್ತು ಆ ಮಾರಾಪುರದ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಲಾಯರ್ ಬರ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಅಂಬಿ ನಮಗೆ ತುಂಬಾ ಬೇಕಾಗ್ತಾಳೆ. ಅದಕ್ಕೆ ಅವಳ ಹತ್ರ ನಾವು ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿದ್ರೆ ನಾವು ಅಂದ್ಕೊಂಡ ಕೆಲಸ ಆಗತ್ತೆ. ಓಕೆ, ನಾನೇನ್ ಮಾಡ್ಬೇಕು? ಅವಳ ಹತ್ರ ನೀನ್ ಸಾರಿ ಕೇಳಬೇಕು. ವಾಟ್?